ಯಾಕೋ ಇವತ್ತು ತುಂಬ ಬೇಜಾರಾಯಿತು. ಯಾಕಪ್ಪ ಬೇಜಾರಾಯಿತು ಅಂದರೆ, ನನಗೆ ಒಂದು ಚಿಂತೆ ಅನ್ನೋದು ಸ್ಟಾರ್ಟ್ ಆಗಿದೆ. ಆ ಚಿಂತೆ ಏನಪ್ಪ ಅಂದರೆ, ಅದು ನಮ್ಮಮ್ಮನ್ನ ಹೇಗೆ ಸರಿ ಮಾಡಬೇಕು, ಹೇಗೆ ನಡೆಸ್ಬೇಕು ಅನ್ನೋದು ನನಗಂತೂ ಒಂದು ಗೊತ್ತಾಗ್ತಾನೇ ಇಲ್ಲ. ಇನ್ನೊಂದು ಪ್ರಯತ್ನ ಮಾಡಿಬಿಡೋಣ ಅಂಥೇಳಿ ನಮ್ಮಮ್ಮನಿಗೆ ಈ ಸ್ಟಿಕ್ನ ತೊಗೊಂಡು ನೋಡೋಣ, ಇದು ಒಂದು ಪ್ರಯತ್ನ ಪಟ್ಟೇ ಬಿಡೋಣ. ಅವರು ತುಂಬ ವೆಯ್ಟ್ ಇರೋದ್ರಿಂದ ಅವರು ನಡೆಯೋಕ್ಕೆ ತುಂಬ ಭಯ ಬೀಳ್ತಾರೆ. ಎಲ್ಲಿ ಬಿದ್ದೋಗ್ತೀನೋ, ಎಲ್ಲಿ ನನ್ನ ಮಗಳಿಗೆ ಭಾರವಾಗ್ತೀನೋ ಅನ್ನೋದು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅವರು ಪ್ರಯತ್ನ ಮಾಡ್ತಾನೇ ಇಲ್ಲ. ಮಾಡ್ತಾರೆ, ತುಂಬ ಸೀರಿಯಸ್ ಆಗಿ ಮಾಡ್ತಿಲ್ಲ. ಆದ್ರೂ ನನ್ನ ಪ್ರಯತ್ನ ನಾನು ಮಾಡಲೇಬೇಕು, ಬಿಡಬಾರ್ದು ಅಂತೇಳಿ ಅಮ್ಮನಿಗೆ ಒಂದು ಜೊತೆ ಚಪ್ಪಲು ಮತ್ತು ಸ್ಟಿಕ್ಕು ಎರಡೂ ಕೂಡ ನಾನು ತೊಗೊಂಡೆ. ನಾನು ಚಪ್ಪಲನ್ನ ನೋಡಬೇಕಾದ್ರೆ ಅವರು ಯಾವ ಸೈಜ್ ಬೇಕು ಅಂದರು. ನಾನು ನನ್ನ ಸೈಜೇ ಕೊಡಿ ಎಂದೆ. ಅವರು ಚಪ್ಪಲ್ ಕೆಳಗಡೆ ಹಾಕಿದಾಗ ನನಗೆ ಕಾಲ್ಗೆ ಹಾಕಿ ಅಂದರು. ನಾನು ಹೇಳಿದೆ, ನಾನು ಸೇವೆಯಲ್ಲಿದ್ದೀನಿ, ಹಾಗಾಗಿ ನಾನು ಕಾಲಿಗೆ ಚಪ್ಪಲಿ ಹಾಕಲ್ಲ ಅಂತ ಹೇಳಿದೆ. ಹಾಗೇ ನಮಗೆ ಒಂದು ಅಟಾಚಲ ಅನ್ನೋದು ಇತ್ತು ಅಂದರೆ ಖಂಡಿತ ನಾವೇನು ಅನ್ಕೋತೀವಿ ಅದು ಮಾಡೇ ಮಾಡ್ತೀವಿ. ಆದರೆ ನಮ್ಮಮ್ಮನ ವಿಷಯದಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಕಷ್ಟಪಟ್ಟು ಏನೋ ಆಪ್ರೇಷನ್ ಎಲ್ಲ ಮಾಡಿಸ್ದೆ, ಆದರೆ ಅವ್ರು ಇನ್ನೂ ಯಾಕೆ ಸರಿಯಾಗಿ ನಡೀತಿಲ್ಲ. ಅವರಾಗವರು ಸ್ವತಂತ್ರವಾಗಿ ನಡಿಬೇಕು, ಸ್ವತಂತ್ರವಾಗಿ ಓಡಾಡಬೇಕು ಅನ್ನೋದೇ ನನ್ನ ಆಸೆ. ಯಾವತ್ತು ಯಾವ ಮನುಷ್ಯನಿಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾನೇನೋ ನೋಡ್ಕೋತೀನಿ, ಮುಂದೆ ನನಗೇನಾದರೂ ಒಂದು ಹೆಚ್ಚು ಕಮ್ಮಿ ಆಯಿತು ಆವಾಗ ಯಾರು ನೋಡ್ಕೋತಾರೆ ಅನ್ನೋದು ಒಂದು ಚಿಂತೆ. ಇವತ್ತಿನ ಇದರಲ್ಲಿ ವಯಸ್ಸಾದವರೇ ಬೇಗ ಹೋಗ್ತಾರೆ ಅಂತ ಏನಿಲ್ಲ, ಚೆನ್ನಾಗಿದ್ದವರು ಕೂಡ ಇದ್ಕಿದಂಗೆ ಹೋಗ್ಬಿಡ್ತಾರೆ. ಹಿಂಗಿರೋ ಅಂಥ ಈ ಪರಿಸ್ಥಿತಿಗಳಲ್ಲಿ ನಮ್ಮಮ್ಮ ಒಬ್ಬರು ನನಗೆ ಚೆನ್ನಾಗಾಗ್ಬಿಟ್ರೆ ನಿಜವಾಗ್ಲೂ ನನಗೊಂದು ಖುಷಿ. ಯಾಕೆಂದರೆ ಯಾರಿಲ್ಲ ಅಂದ್ರೂ ನಾವು ಬದುಕ್ತೀವಿ, ನಾವು ಚೆನ್ನಾಗಿರ್ತೀವಿ ಅಂದರೆ ನಮ್ಮ ಕೈ ಕಾಲು ನಾವು ಎಲ್ಲ ಚೆನ್ನಾಗಿರಬೇಕು. ನಮ್ಮ ಕೈ ಕಾಲು ಚೆನ್ನಾಗಿಲ್ಲ, ನಾವು ಚೆನ್ನಾಗಿಲ್ಲ ಅಂದಾಗ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಆ ಡಿಪೆಂಡು ನಮ್ಮಮ್ಮ ಆಗಬಾರ್ದು ಅನ್ನೋದೇ ನನ್ನ ಆಸೆ. ನಾನು ಇವತ್ತು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ಎಲ್ಲೇ ಹೋಗಬೇಕು ಅಂದರೆ ನಾನು ಯೋಚನೆ ಮಾಡ್ತೀನಿ, ನಾನಿಲ್ಲದೆ ಇರೋ ಟೈಮಲ್ಲಿ ನಮ್ಮ ಅಮ್ಮಂಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಬಾತ್ರೂಮ್ಗೆ ಹೋಗ್ತಾರೆ ಒಬ್ಬೊಬ್ಬರೇ, ಅದೆಲ್ಲ ನೋಡಿಕೊಂಡು ನಾನು ಎಲ್ಲೂ ಹೋಗೋದನ್ನು ನಿಲ್ಲಿಸ್ಬಿಟ್ಟೆ. ಇದುವರೆಗೂ ಮಂತ್ರಾಲಯಕ್ಕೆ ಹೋಗೇ ಇಲ್ಲ. 1.5 ವರ್ಷ ಆಯಿತು. ರಾಯರಿಗೆ ಗೊತ್ತು ಎಲ್ಲ ಏನು ನನ್ನ ಪರಿಸ್ಥಿತಿ ಏನು ಅಂತ. ಅಮ್ಮನ್ನ ಬಿಟ್ಟು ಎಲ್ಲೋಗೋಕ್ಕೂ ನನಗೆ ಭಯ ಆಗುತ್ತೆ. ಏನೋ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಎಲ್ಲ ರಾಯರಿಗೆ ಬಿಟ್ಟಿದ್ದು. ಅವ್ರು ಚೆನ್ನಾಗಿ ನಡೆದುಬಿಟ್ರೆ ನನಗೆ ಅದಕ್ಕಿಂತ ಖುಷಿ, ಅದಕ್ಕಿಂತ ಇನ್ನೊಂದಿಲ್ಲ. ಆದರೆ ಅವ್ರು ನಡೀತಾರೆ, ಆದರೆ ಅವ್ರಿಗೆಲ್ಲೋ ಒಂದು ಕಡೆ ಭಯ ಅನ್ನೋದಿದೆ. ನಾನು ದಪ್ಪ ಇದ್ದೀನಿ, ಎಲ್ಲಿ ಗ್ರಿಪ್ ಸಿಗದೆ ಬಿದ್ದೋಗ್ತೀನೋ, ಏನಾಗುತ್ತೋ ಅನ್ನೋ ಭಯದಲ್ಲಿ ಅವರಿದ್ದಾರೆ. ಅವ್ರಿಗೇನು ಬೇಕು, ನನ್ನ ಕೈಲಿ ಏನು ಸಾಧ್ಯ ಎಲ್ಲ ಮಾಡ್ತಾಯಿದ್ದೀನಿ. ಆದರೆ ಇನ್ನು ಮುಂದೆ ಎಲ್ಲ ನನ್ನ ತಾಯಿಗೆ ಬಿಟ್ಟಿದ್ದು ಅಷ್ಟೇ. ಅವ್ರ ಪ್ರಯತ್ನ ಪಟ್ಟರೆ ಮಾತ್ರ ಫಲ ಸಿಗುತ್ತೆ. ನಮ್ಮ ಪ್ರಯತ್ನ ನಾನು ಏನು ತಂದ್ಕೊಡ್ಬೇಕು, ಏನು ಮಾಡಬೇಕು, ಪ್ರತಿಯೊಂದೂ ನಾನು ಮಾಡ್ತಾನೇ ಇದ್ದೀನಿ. ಯಾವುದೂ ಕೂಡ ಅವ್ರಿಗೆ ಕಮ್ಮಿ ಮಾಡ್ತಿಲ್ಲ. ಆದರೆ ಅವರ ಪ್ರಯತ್ನದಲ್ಲಿ ಮಾತ್ರ ಇವಾಗ ಇರೋದು. ಇದೊಂದು ವಿಷಯದಲ್ಲಿ ನಮ್ಮಮ್ಮ ಪಾಸಾದರೆ ನಿಜವಾಗ್ಲೂ ಅವ್ರ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಿದಷ್ಟು ಅವ್ರಿಗೆ ಖುಷಿಯಾಗುತ್ತೆ. ಇದೊಂದು ಪ್ರಯತ್ನ ಫೈನಲಾಗಿ ಮಾಡೇ ಬಿಡೋಣ ಅಂಥೇಳಿ ಅವ್ರಿಗೆ ಸ್ಟಿಕ್ಕು ತಂದು ಕೊಟ್ಟಿದ್ದೀನಿ. ಇನ್ನು ಮುಂದೆ ಅವ್ರಿಗೆ ಬಿಟ್ಟಿದ್ದು ಅವರ ಪ್ರಯತ್ನ ಅಷ್ಟೇ, ಎಲ್ಲ ರಾಯರಿಚ್ಛೆ. ಮಗಳಾಗಿ ನನ್ನ ತಾಯಿಗೆ ನಾನು ಏನು ಸೇವೆ ಮಾಡಬೇಕು ಮಾಡ್ತಾಯಿದ್ದೀನಿ. ಅದಕ್ಕೆ ಪ್ರತಿಫಲವಾಗಿ ರಾಯರೇ ಎಲ್ಲ ನೋಡ್ತಿದ್ದಾರೆ, ಎಲ್ಲ ಅವರೇ ಕೊಡ್ತಾರೆ. ನನಗೆ ಎಷ್ಟೇ ಕಷ್ಟ ಬರಲಿ, ಏನೇ ಅಲ್ಲಿ ಎಲ್ಲ ನಗ್ತಾನೆ ಎಲ್ಲ ತೊಗೋತೀನಿ. ನನಗೇನೇ ನೋವಿದ್ರು, ಏನೇ ಕಷ್ಟ ಆದರೂ ರಾಯರ ಮುಂದೆ ಅಷ್ಟೇ ಎಲ್ಲ. ನನಗೆ ರಾಘವೇಂದ್ರ ಸ್ಯಾರೀಸ್ದು ಒಂದು ಸ್ಟಾರ್ಟ್ ಮಾಡಿದೆ, ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿಕೊಂಡೆ. ಏನೋ ಅನ್ನಕ್ಕೆ ರಾಯರು ಒಂದು ದಾರಿನ ಮಾಡಿಕೊಟ್ಟಿದ್ದಾರೆ, ಸಾಕು. ಇದಕ್ಕಿಂತ ಇನ್ನೇನು ಬೇಕು? ಅದಕ್ಕೆ ನಾವು ಚೆನ್ನಾಗಿದ್ದಾಗಲೇ ನಾವು ಕೂತ್ಕೋಬಾರ್ದು. ನಮ್ಮ ಕೈಲಾದಷ್ಟು ನಾವು ದುಡ್ಕೊಂಡು ನಮ್ಮ ಜೀವನನ ನಾವು ಮಾಡಬೇಕು. ಬೇರೆಯವ್ರಿಗೆ ತೊಂದರೆ ಕೊಟ್ಕೊಂಡು ಬದುಕಬೇಕು, ಬೇರೆಯವ್ರ ದುಡ್ಡಲ್ಲೇ ಜೀವನ ಮಾಡಬೇಕು, ಆ ಥರ ಎಲ್ಲ ಯಾವತ್ತಿಗೂ ಇಲ್ಲ. ನನ್ನ ದುಡ್ಮೇಲೆ ₹1 ನನ್ನ ದುಡ್ಮೇಲೆ ನಾನು ಬದುಕಬೇಕು ಅನ್ನೋದೇ ನನ್ನ ಒಂದು ಆಸೆ ಅಷ್ಟೆ. 1000 ಜನ 1000 ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇದು ನನ್ನ ಜೀವನ, ನನ್ನ ಕಷ್ಟ ನನಗೆ ಗೊತ್ತು. ಇವತ್ತು ನಮ್ಮ ಮನೆ ಪರಿಸ್ಥಿತಿ ಹೆಂಗೆ ನಡೀತಿದೆ ಅನ್ನೋದು ನನಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ. ನನ್ನ ತಾಯಿಗೆ ಇವತ್ತು ಹಿಂಗಿದೆ, ಈ ಪರಿಸ್ಥಿತಿಲಿ ನಾನು ಪ್ರತಿಯೊಂದು ನಾನು ನೋಡ್ಕೋತಿದ್ದೀನಿ ಅಂದರೆ ಅದು ನನಗೆ ಮಾತ್ರ ಗೊತ್ತು. ಒಂದು ಹೆಣ್ಮಗಳು ಸ್ವಾತಂತ್ರ್ಯವಾಗಿ ಬದುಕ್ತಿದ್ದಾಳೆ ಅಂದಾಗ ಸಾಮಾನ್ಯವಾಗಿ ಎಲ್ಲ ರೀತಿಯೂ ಈ ಪ್ರಪಂಚದಲ್ಲಿ ಕೆಲವರು ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು.
ನಾನಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಇದು ನನ್ನ ಜೀವನ, ನನ್ನ ಬದುಕು, ನನ್ನ ಇಷ್ಟ ಬಂದಂತೆ ಬದುಕೋ ಸ್ವಾತಂತ್ರ್ಯ ದೇವರು ನನಗೆ ಕೊಟ್ಟಿದ್ದಾರೆ. ಅದನ್ನು ಹೆಂಗೆ ಬದುಕಬೇಕು, ಹೆಂಗೆ ಹೋಗಬೇಕು ಅನ್ನೋದು ಕೂಡ ಆ ತಿಳುವಳಿಕೆನೂ ಕೂಡ ಭಗವಂತ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜೀವನ ನಾವು ಮಾಡಿಕೊಂಡು ನಮ್ಮ ಪಾಡಿಗೆ ನಾವಾಯಿತು, ನಮ್ಮ ಕೆಲಸ ಆಯಿತು ಅಷ್ಟೇ. ನಂದೊಂದು ಹೇಳಲ್ವ, ಯಾವಾಗಲೂ ನಾವು ಒಂದು ಸರ್ಕಲ್ ಹಾಕೋಬೇಕು. ಆ ಸರ್ಕಲ್ ಹೆಂಗೆ ಹಾಕಿರ್ತೀವಿ ಅದ್ರ ಮಧ್ಯೆನೇ ಇರಬೇಕು, ಅದನ್ನು ಬಿಟ್ಟು ನಾವು ಹೋಗ್ಬಾರ್ದು. ಹಾಗೆ ನಾನು ಯಾವಾಗಲೂ ಅಷ್ಟೇ ಆ ಸರ್ಕಲ್ ಹಾಕ್ಕೊಂಡು ಆ ಸರ್ಕಲ್ ಮಧ್ಯೆ ನನ್ನದು ಏನೇನು ಕೆಲಸ ಇದೆ, ನಂದೇನಿದೆ ಅದನ್ನಷ್ಟೇ ನಾನು ನೋಡ್ಕೊಂಡು ಹೋಗ್ತೀನಿ. ಯಾರೇನಾದ್ರು ಮಾಡ್ಕೊಳ್ಳಿ, ನಾನು ಯಾರ ಬಗ್ಗೆನೂ ತಲೆನೂ ಕೆಡಿಸ್ಕೊಳ್ಳಲ್ಲ, ಏನಿಲ್ಲ. ಯಾಕೆ ನಮ್ಮದೇ 108 ಇರುವಾಗ ನಾವು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ನಿಜವಾಗ್ಲೂ ಲೈಫಲ್ಲಿ ಚೆನ್ನಾಗಿರ್ತೀವಿ.